ಇಷ್ಟೇ ಕೇಳ್ಕೊಳ್ಳೋದು, ಎಸ್ ಎನ್ ನಾರಾಯಣ ಸ್ವಾಮಿ ಅವರು ನಮ್ಮ ಕೋಲಾರ ಮಿಲ್ಕ್ ಫೆಡರೇಷನ್ಗೆ ಬರಲಿ, ಏನಾದರೂ ಅವ್ಯವಹಾರಗಳಿಗಾಗಿದ್ದರೆ ಅವರು ಎತ್ತು ಆಚೆ ಹಾಕಲಿ. ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಕೋಮುಲ್ ವಿಚಾರ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದಾರೆ, ನಾನು ಡೆಲಿಗೇಟ್ ತೊಗೊಂಡು ಬಂದಿದ್ದೀನಿ, ಅದನ್ನ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಇಲ್ಲ ಸಹಿಸ್ಕೊಳಕ್ಕೆ ಆಗ್ತಾ ಇದ್ದಂತ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಡೆಲಿಗೇಟ್ ತೊಗೊಂಡು ಬಂದಿರೋದು ಯಾರಿಗೂ ಸಹಿಸ್ಕೊಂಡು ಆಗದೇ ಇರುವಂಥದ್ದು ಪರಿಸ್ಥಿತಿ ಯಾವುದೂ ಇಲ್ಲ. ನೇರವಾಗಿ ಆರೋಪ ಮಾಡಿಲ್ಲ. ಯಾರ ಮೇಲೆ ಆರೋಪ ಮಾಡಿದ್ದಾರೆ ಹೇಳಿದ್ದಾರೆ ಸರ್, ಯಾರು ಪ್ರಯತ್ನ ಅಲ್ಲಿರುವಂಥ ಅವ್ಯವಹಾರನ ನಾನು ಎಲ್ಲಿ ಇದು ಮಾಡ್ತೀನಿ ಅವರು. ನಾವು ಇಷ್ಟೇ ಕೇಳ್ಕೊಳ್ಳೋದು, ಎಸ್ ಎನ್ ನಾರಾಯಣ ಸ್ವಾಮಿ ಅವರು ನಮ್ಮ ಕೋಲಾರ ಮಿಲ್ಕ್ ಫೆಡರೇಷನ್ಗೆ ಬರಲಿ, ಏನಾದರೂ ಅವ್ಯವಹಾರಗಳಿಗಾಗಿದ್ದರೆ ಅವರು ಎತ್ತು ಆಚೆ ಹಾಕಲಿ, ನಾವು ಅದಕ್ಕೆ ಬೆಂಬಲವಾಗಿ ನಿಂತ್ಕೊಳ್ತೀವಿ. ಅದರಲ್ಲಿ ಯಾವುದೇ ಅನುಮಾನ ಡೌಟ್ ಇಲ್ಲ. ನಾನಂತೂ ಸ್ಪೆಷಲಾಗಿ ಬೇರೆಯವ್ರ ಬಗ್ಗೆ ಹೇಳೋದಿಲ್ಲ, ನಾನಂತೂ ಕರಪ್ಷನ್ ಬಗ್ಗೆ ಕೆಟ್ಟದ ಬಗ್ಗೆ ಯಾವುದ್ರ ಬಗ್ಗೆ ಆಗಲಿ ನಾನು ಯಾವತ್ತೂ ಹೆಜ್ಜೆ ಮುಂದಲ್ಲಿದ್ದು ಅದನ್ನು ಆಚೆ ಹಾಕೋದಕ್ಕೆ ನಾನು ಮುಂದೆ ಇರ್ತೀನಿ. ಖಂಡಿತವಾಗ್ಲೂ ನಾವು ಇರ್ತೇವೆ. ನಾವು ಅವ್ರು ಬರೋದ್ರಲ್ಲಿ ಹೋಗೋದ್ರಲ್ಲಿ ಇವಾಗ ನಂಜೇಗೌಡರಿಗಾಗ್ಬೋದು, ನನಗಾಗ್ಬೋದು, ನಜೀರಣ್ಣ ಆಗ್ಬೋದು, ಅನಿಲಣ್ಣ ಆಗ್ಬೋದು, ಯಾರೇ ಆಗ್ಬೋದು, ರಮೇಶ್ ಕುಮಾರ್ ಸ್ವಾಮಿಗಳಾಗ್ಬೋದು, ಯಾರಿಗೇ ಆಗಲಿ ಅವ್ರು ಬರೋದ್ರಲ್ಲಿ ಯಾರಿಗೂ ತೊಂದರೆ ಏನೂ ಇಲ್ಲ. ಅವರು ನಮ್ಮ ಇವಾಗ ನಾನು DCC ಬ್ಯಾಂಕ್ ಹೋದಾಗ ಅವರೆಲ್ಲ ಇದು ಮಾಡಿಲ್ಲ. ಅದೇ ರೀತಿಯಲ್ಲಿ ಅವ್ರು ಬರೋದ್ರಲ್ಲೂ ನಾವು ಯಾರು ಏನು ತಕರಾಲೆಲ್ಲ ಏನೂ ಇಲ್ಲ. ಆಚೆ ಎತ್ತದ್ದು ಖಂಡಿತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಬಂದು ಕೋಮಲ್ಗೆ ಏನಾದರೂ ಆ ರೀತಿಯಲ್ಲಿ ಏನಾದರೂ ನಡೆದಿದ್ದರೆ ಆಚೆ ಹಾಕೋದು ಒಳ್ಳೆಯದೇ. ನಮಗೆ